ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋಗೆ ಹೇಗೆ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ನಾವು ಝೊಮ್ಯಾಟೋಗೆ ಜಾಯ್ನ್ ಆಗಬೇಕು ಅಂತ ಇದೀವಿ, ಅಥವಾ ಝೊಮ್ಯಾಟೋಗೆ ಐಡಿ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಇದೀನಿ, ಅಥವಾ ಝೊಮ್ಯಾಟೋಗೆ ಹೇಗೆ ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ನನಗೆ ಐಡಿಯಾ ಇಲ್ಲ. ಆದ್ರೆ ಝೊಮ್ಯಾಟೋಗೆ ಜಲ್ದಿ ಜಾಯ್ನ್ ಆಗಿ ನಾನು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿನಿ ಅಂತಂದ್ರೆ ಯಾವ ರೀತಿ ನಾವು ಮೊದಲನೇದಾಗಿ ಝೊಮ್ಯಾಟೋ ಐಡಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು, ಅಂತ ಅಂದ್ರೆ ಯಾವುದೇ ಆದಂತಹ ಆಫೀಸ್ಗಾಗ್ಲಿ ಎಲ್ಲೂ ಹೋಗಿ ಅಲ್ಲಿ ಬೇಕಾಗಿಲ್ಲ. ನಾನು ಆ ಆಫೀಸ್ಗೆ ಹೋಗ್ಬೇಕು, ಈ ಆಫೀಸ್ಗೆ ಹೋಗ್ಬೇಕು, ಆಮೇಲೆ ರೆಸ್ಯೂಮ್ ಕೊಡಬೇಕು, ಆ ತರ ಏನು ಇಲ್ಲ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಮತ್ತೆ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅಂತ ನಾನು ನಿಮಗೆ ಐಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅವೆಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಇದ್ದು ನೀವೇನಾದ್ರೂ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದು ಆರಾಮಾಗಿ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ಮನೆಯಲ್ಲೇ ಕೂತ್ಕೊಂಡು ಜಾಯ್ನ್ ಆಗ್ಬೋದು. ಏನು ಅಲ್ಲಿ ಇಲ್ಲಿ ಅಲಿಬೇಕು ಅನ್ನೋದೇನು ಟೆನ್ಷನ್ ಏನಿರಲ್ಲ. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋಗೆ ಹೇಗೆ ಮನೆಯಲ್ಲೇ ಕೂತ್ಕೊಂಡು ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ನ ತಗೊಳ್ಳಿ. ಇಲ್ಲೂ ಕೂಡ ನಾನು ನಿಮಗೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ ನೀವು ಬೇಕಾದ್ರೆ ನನ್ನ ಜೊತೆ ಜಾಯ್ನ್ ಆಗ್ತಾನು ಹೋಗ್ಬೋದು. ಮೊದಲನೇದಾಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಮೊಬೈಲ್ ತಗೊಳ್ಳಿ. ನಿಮ್ಮ ಮೊಬೈಲ್ ತಗೊಂಡು ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ, ಗೂಗಲ್ ಪ್ಲೇ ಸ್ಟೋರ್ ಇದೆಯಲ್ಲ, ಗೂಗಲ್ ಪ್ಲೇ ಸ್ಟೋರ್ ಹೋಗಿ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕು. ನೋಡಿ, ಈ ತರ ಬರುತ್ತೆ. ಅಂತ ಅಂದ್ರೆ ವೈಟ್ ಕಲರ್ ಅಲ್ಲಿ ಬರುತ್ತೆ, ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು. ನೀವು ಇವಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಇನ್ಸ್ಟಾಲ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಂತೆ. ನೋಡಿ, ಇವಾಗ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಆಗ್ತಾ ಇದೆ. ಅಂತಂದ್ರೆ ಒಂದು 35 MB ಇರುತ್ತೆ ಅಷ್ಟೇ, ಅದು ಕೂಡ ಇನ್ಸ್ಟಾಲ್ ಆಗಿ ಇನ್ಸ್ಟಾಲ್ ಆಗ್ತಿದಂಗೆ ನೋಡಿ ಇವಾಗ ಇನ್ಸ್ಟಾಲ್ ಕೂಡ ಆಯ್ತು. ಇವಾಗ ಏನ್ ಮಾಡ್ಬೇಕು ನೀವು ಅಂತ ಅಂದ್ರೆ ಓಪನ್ ಅಂತ ಇದೆಯಲ್ಲ, ಓಪನ್ ಅಂದ್ರ ಮೇಲೆ ನೀವು ಪ್ರೆಸ್ ಮಾಡಿ. ನೋಡಿ, ಓಪನ್ ಅಂದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಸ್ವಲ್ಪ ಪರ್ಮಿಷನ್ಗಳು ಕೇಳುತ್ತೆ. ಅಂತ ಅಂದ್ರೆ ಝೊಮ್ಯಾಟೋಗೆ ಏನಾದ್ರು ನೀವು ಜಾಯ್ನ್ ಆಗ್ಬೇಕು ಅಂತ ಅಂದ್ರೆ ತುಂಬಾ ಪರ್ಮಿಷನ್ಗಳು ಕೇಳ್ತವೆ. ಎಲ್ಲಾ ಪರ್ಮಿಷನ್ ಮೊಬೈಲಲ್ಲಿ ಏನೇನು ಪರ್ಮಿಷನ್ ಇದೆಯಾ ಎಲ್ಲಾ ಪರ್ಮಿಷನ್ ಕೇಳುತ್ತೆ. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅಲೋ ಕೊಡ್ಲೇಬೇಕು. ನಮ್ಗೆ ಬೇರೆ ವಿಧಿನೇ ಇಲ್ಲ. ಅಂತಂದ್ರೆ ನಮ್ಮ ಹತ್ರ ಇರೋ ಡೇಟಾ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅವ್ರ ಹತ್ರ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ನಮಗೆ ಜಾಬ್ ಬೇಕಾಗಿರುತ್ತೆ. ಜಾಬ್ ಬೇಕು ಅಂತಾನೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಾವು ಕೊಡ್ಲೇಬೇಕಾಗಿರುತ್ತೆ ಅಂತ ಕೇಳೋ ಪರ್ಮಿಷನ್ ಅವ್ರು ಏನ್ ಹೇಳ್ತಾರೆ ಎಲ್ಲ ಕೇಳಲೇಬೇಕಾಗುತ್ತೆ. ಅದರಿಂದ ಈಗ ಏನ್ ಮಾಡ್ತೀನಿ ಅಂತಂದ್ರೆ ವೈಲ್ ಯೂಸಿಂಗ್ ದ ಆಪ್ ಅಂತ ಇದೆಯಲ್ಲ, ವೈಲ್ ಯೂಸಿಂಗ್ ದ ಆಪ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಆಮೇಲೆ ಅಲೋ ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಟು ಅಕ್ಸೆಸ್ ಯುವರ್ ಕಾಂಟ್ಯಾಕ್ಟ್. ನೋಡಿ, ನಮ್ಮ ಕಾಂಟ್ಯಾಕ್ಟ್ಗಳು ಕೂಡ ಅವ್ರಿಗೆ ಬೇಕು. ಅದರಿಂದ ಅದನ್ನು ಕೂಡ ನೀವು ಅಲೋ ಕೊಡಿ. ಆಮೇಲೆ ನೆಕ್ಸ್ಟ್ ಇವಾಗ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಅಂತ ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟಬಲ್ ಇದೆಯಾ, ಅಂದ್ರೆ ಇಂಗ್ಲೀಷ್ ಆದ್ರೆ ಇಂಗ್ಲೀಷು, ಕನ್ನಡ ಆದ್ರೆ ಕನ್ನಡ, ಮರಾಠಿ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಕಂಫರ್ಟಬಲ್ ಇರುತ್ತಾ ಆ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ವಿಡಿಯೋಗೆ ಈಸಿ ಆಗಲಿ ಅಂತ, ಎಲ್ಲರಿಗೂ ಕೂಡ ಈಸಿಯಾಗಿ ಗೊತ್ತಾಗ್ಲಿ ಅಂತ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂತೀನಿ. ಬೇಕು ಅಂದ್ರೆ ನೀವು ಕನ್ನಡದಲ್ಲೂ ಐಡಿ ಕ್ರಿಯೇಟ್ ಮಾಡ್ಕೊಬೋದು. ಅಂತ ತೊಂದರೆ ಇಲ್ಲ, ಏನ್ ತೊಂದರೆ, ನಮ್ಗೆ ಅದೇ ಲ್ಯಾಂಗ್ವೇಜ್ ಬೇಕು ಅನ್ನೋದೇನಿಲ್ಲ. ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಜೊತೆಲಿ ನೆಕ್ಸ್ಟ್ ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಲ್ಯಾಂಗ್ವೇಜ್ ನ ಚೇಂಜ್ ಮಾಡ್ಕೊಬೋದು. ಅದ್ರ ಬಗ್ಗೆ ಅಂತ ಅದೇ ಕೆಡ್ಸ್ಕೊಂಬೇಡಿ. ಮೊದಲನೇದಾಗಿ ಐಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಸದ್ಯಕ್ಕೆ ನಾನು ಇಂಗ್ಲೀಷ್ ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದಂಗೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳುತ್ತೆ. ಸೊ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಿದಂಗೆ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ಪರ್ಮನೆಂಟ್ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಏನಕ್ಕಪ್ಪ ಅಂತ ಅಂದ್ರೆ ಕಸ್ಟಮರ್ ಏನಾದ್ರು ನಿಮಗೆ ಫೋನ್ ಮಾಡಬೇಕು, ನೀವೇನಾದ್ರು ಕಸ್ಟಮರಿಗೆ ಫೋನ್ ಮಾಡಬೇಕು ಅಂತಂದ್ರೆ ನೀವು ಡ್ಯೂಟಿ ಮಾಡುವಂತ ಸಮಯದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅದೇ ಇರ್ಬೇಕಾಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಡ್ಯೂಟಿ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಲಾಗ್ ಔಟ್ ಆಗೋಗುತ್ತೆ ಒಂದೊಂದ್ಸಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ತಿರ್ಗಾ ಲಾಗಿನ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ನಿಮ್ಮ ಬೇರೆ ಯಾವ್ದೋ ಮೊಬೈಲ್ ನಂಬರ್ ಇಟ್ಕೊಂಡಿರ್ತಾರೆ, ಅದು ಕರೆನ್ಸಿ ಆಗ್ತಿಲ್ಲ, ಅದು OTP ಬಂದಿಲ್ಲ, ಇವೆಲ್ಲ ಏನಕ್ಕೆ ತೊಂದ್ರೆ. ನಾವು ಒಂದೇ ಸಲ ನಿಮ್ದು ಪರ್ಮನೆಂಟ್ ಮೊಬೈಲ್ ನಂಬರ್ ಯಾವ್ದಿರುತ್ತೋ ಅದೇ ನೀವು ಎಂಟರ್ ಮಾಡ್ಬಿಟ್ಟು ಏನ್ ಮಾಡಿ ಅಂತ ಅಂದ್ರೆ ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ನೋಡಿ, ಇವಾಗ ಎಂಟರ್ ಮಾಡಿದೆ ಮೊಬೈಲ್ ನಂಬರ್ ಕೂಡ ಎಂಟರ್ ಮಾಡ್ತಿದ್ದಂಗೆ ಇವಾಗ OTP ಬರುತ್ತೆ. 6 ಡಿಜಿಟ್ OTP ಬರುತ್ತೆ. 6 ಡಿಜಿಟ್ OTP ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ನೋಡಿ, ಇವಾಗ OTP ಕೂಡ ಬರುತ್ತೆ. ಜೊತೆ ನಿಮ್ಗೆ ಏನಾದ್ರು ವಾಟ್ಸಪ್ ಅಲ್ಲಿ ಏನಾದ್ರು ಅಪ್ಡೇಟ್ ಬೇಕು ಅಂದ್ರೆ ಕೆಳಗಡೆ ಒಂದು ಬ್ಲಾಕ್ ಕಲರ್ ಅಲ್ಲಿ ಕಾಣಿಸ್ತದೆ ನೋಡಿ, ಗೆಟ್ ಅಪ್ಡೇಟ್ಸ್ ವಾಟ್ಸಪ್ ಅಂತ. ಅದನ್ನ ಬೇಕು ಅಂದ್ರೆ ಟಿಕ್ ಮಾಡ್ಕೊಳ್ಳಿ. ಏನ್ ಬೇಡ ಗಾಯ್ಸ್, ಏನು ಅವಶ್ಯಕತೆ ಇಲ್ಲ. ಬಟ್ ಏನಾದ್ರು ಇನ್ಸೆಂಟಿವ್ ಆಫರ್ ಎಲ್ಲ ಬರ್ತಾ ಇರುತ್ತಲ್ಲ, ಅದೆಲ್ಲ ವಾಟ್ಸಪ್ ಅಲ್ಲಿ ನಿಮಗೆ ಬೇಕು ಅಂತ ಅಂದ್ರೆ ಒಂದೊಂದ್ಸಲ ನಾವು ಕೆಲಸ ಮಾಡ್ತಿರಲ್ಲ, ಅವಾಗ ಏನಾದ್ರು ನಮ್ಗೆ ಅಪ್ಡೇಟ್ ಬೇಕು ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಏನು ಅವಶ್ಯಕತೆ ಇಲ್ಲ. ಅಂತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬರ್ತಾನೆ ಇರ್ತವೆ, ನೀವೇನಾದ್ರು ಅದನ್ನ ಕ್ಲಿಕ್ ಮಾಡಿದ್ರೆ. ಸೊ ಕ್ಲಿಕ್ ಮಾಡ್ಬಿಟ್ಟು ನೀವು ಬೇಕು ಅಂತಂದ್ರೆ ಕಂಟಿನ್ಯೂ ಕೊಡಿ. ನೋಡಿ, ಈಗ ಸದ್ಯಕ್ಕೆ ಇವಾಗ OTP ಕೂಡ ಬಂತು. ಇವಾಗ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಅನ್ನೋದ್ರ ಮೇಲೆ ನಾನು ಇವಾಗ ಪ್ರೆಸ್ ಮಾಡ್ತೀನಿ. ನೋಡಿ, ಇವಾಗ ವೆಲ್ಕಮ್ ಟು ಝೊಮ್ಯಾಟೋ ಅಂತ ಹೇಳ್ಬಿಟ್ಟು ಈಗ ಅವರು ಕೂಡ ಗೈಡ್ ಮಾಡ್ತಾರೆ. ಅಂತಂದ್ರೆ ಏನ್ ತೊಂದರೆ ಇಲ್ಲ, ಅವರು ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಪ್ರೆಸ್ ಮಾಡ್ಬೇಕು. ಅದ್ರ ಮೇಲೆ ಪ್ರೆಸ್ ಮಾಡ್ತೀವಿ. ನೀವು ಯಾವ ಲೊಕೇಶನ್ ಇದ್ದೀರೋ ಆ ಲೊಕೇಶನ್ ಇಲ್ಲಿ ತಗೊಂಡಿರುತ್ತೆ. ಅಂತಂದ್ರೆ ನೀವು ಇವಾಗ ನಾನು ಸದ್ಯಕ್ಕೆ ಐಡಿನ ತುಮಕೂರಲ್ಲಿ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಏನಾಗಿದೆ ಅಂತಂದ್ರೆ ತುಮಕೂರಲ್ಲಿ ಇರುವಂತ ಲೊಕೇಶನ್ ಅದು ತಗೊಂಡಿದೆ. ನೀವು ಬೇಕು ಅಂತಂದ್ರೆ ಚೇಂಜ್ ಮಾಡ್ಕೊಬೋದು. ಇಲ್ಲೇದೇ ಬೇಕು ಅಂತಲ್ಲ, ನೀವು ಎಲ್ಲೇದ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲೇ ಕೂತ್ಕೊಂಡು ನೀವು ಬೇಕು ಅಂತ ಅಂದ್ರೆ ಬೆಂಗಳೂರಲ್ಲಿ ಕ್ರಿಯೇಟ್ ಮಾಡ್ಕೊಬೋದು, ಮೈಸೂರಲ್ಲಿ, ನೀವು ಎಲ್ಲಿದ್ರು ಕೂಡ ನೀವು ಎಲ್ಲೂ ಬೇಕಾದ್ರೂ ಐಡಿ ಕ್ರಿಯೇಟ್ ಮಾಡ್ಕೋಬಹುದು. ಸದ್ಯಕ್ಕೆ ನನಗೆ ಐಡಿ ಬೆಂಗಳೂರಲ್ಲಿ ಬೇಕಾಗಿರೋದ್ರಿಂದ ಏನ್ ಮಾಡ್ತೀನಿ ಅಂತ ಅಂದ್ರೆ ಚೇಂಜ್ ಅಂತ ಇದೆಯಲ್ಲ, ಚೇಂಜ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಚೇಂಜ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಬೆಂಗಳೂರು ಅಂತ ಕಾಣಿಸ್ತಾ ಇದೆ ನೋಡಿ ನಮಗೆ. ಈಗ ಬೆಂಗಳೂರು ಅನ್ನೋದ್ರ ಮೇಲೆ ನಾನು ಇವಾಗ ಟ್ಯಾಪ್ ಮಾಡ್ತೀನಿ. ನೋಡಿ, ಟ್ಯಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಅನ್ನೋದ್ರ ಮೇಲೆ ಇವಾಗ ಪ್ರೆಸ್ ಮಾಡ್ತೀನಿ.
ಆಮೇಲೆ ನೋಡಿ ಇವಾಗ ಬೆಂಗಳೂರಿಗೂ ಕೂಡ ಚೇಂಜ್ ಆಯಿತು. ಇವಾಗ ನೆಕ್ಸ್ಟ್ ಏನಾದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಏನಾದ್ರ ಮೇಲೆ ಪ್ರೆಸ್ ಮಾಡ್ತಿದಂಗೆ ಯಾವುದೋ ಒಂದು ಅದು ಝೋನ್ ತಗೊಂಡ್ಬಿಡುತ್ತೆ. ಬಟ್ ನಾವೇನು ಮಾಡಬೇಕು ಅಂತಂದರೆ ನಮ್ಮ ಝೋನ್ ಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಚೇಂಜ್ ಏನಾದ್ರ ಮೇಲೆ ಪ್ರೆಸ್ ಮಾಡಬೇಕು. ಚೇಂಜ್ ಏನಾದ್ರ ಮೇಲೆ ಪ್ರೆಸ್ ಮಾಡ್ತಿದಂಗೆ ಎಷ್ಟಿದೆ ಅಂತ ನೋಡಿ. ಅಂತ ಅಂದರೆ ಪ್ರತಿಯೊಂದು ಏರಿಯಾನೂ ಕೂಡ ಇದೆ ಬೆಂಗಳೂರಲ್ಲಿ ಇರುವಂಥ ಏರಿಯಾ. ಅದರಿಂದಾಗಿ ನಿಮಗೆ ಯಾವ್ದು ಹತ್ರ ಇರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತಂದರೆ ನಿಮಗೆ ರೂಮ್ಗಾಗಲಿ ನಿಮ್ಮ ಮನೆಗಾಗಲಿ ಯಾವ್ದು ಹತ್ರ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದರೆ ಒಂದೊಂದ್ಸಲ ತುಂಬ ದೂರ ಹೊರಟೋದ್ಮೇಲೆ ಬರೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಒಂದೊಂದ್ಸಲ ಝೋನ್ಗೆ ಹೋಗ್ಬೇಕು ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ. ಬೆಂಗಳೂರಲ್ಲಿ ನೀವು 5-6 ಕಿಲೋಮೀಟರ್ ಹೋಗ್ಬೇಕು ಅಂತಂದರೆ ಅರ್ಧ ಗಂಟೆ ಬೇಕಾಗುತ್ತೆ ಒಂದೊಂದ್ಸಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ನಿಮ್ಮ ಏರಿಯಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇರೆ ಅಕ್ಕಪಕ್ಕ ಏರಿಯಾಗೆ ಏನು ಜಾಸ್ತಿ ಸೆಲೆಕ್ಟ್ ಮಾಡ್ಕೊಳ್ಕೊಳ್ಳಿ. ಸದ್ಯಕ್ಕೆ ಇವಾಗ ನನಗೆ ನ್ಯೂ ಬೆಲ್ ರೋಡ್ ಬೇಕು, ಅದರಿಂದಾಗಿ ನ್ಯೂ ಬೆಲ್ ರೋಡ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತೀನಿ. ನ್ಯೂ ಬೆಲ್ ರೋಡ್ ಕೂಡ ಬಂತು ಇವಾಗ ನೋಡಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಇವಾಗ ನೀವು ನೋಡ್ಬೇಕಾಗಿರೋದು ಏನು ಅಂತ ಅಂದರೆ ವೆಹಿಕಲ್ ನಮ್ಮ ಹತ್ರ ಯಾವುದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಝೊಮ್ಯಾಟೋದವರು ಕೇಳ್ತಾ ಇದ್ದಾರೆ. ಅಂತಂದರೆ ನಿಮ್ಮ ಹತ್ರ ಮೋಟಾರ್ ಸೈಕಲ್ ಇದೆಯಾ, ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಾ, ಅಥವಾ ನಿಮ್ಮ ಹತ್ರ ವೆಹಿಕಲ್ಲೇ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನಿಮ್ಮ ಹತ್ರ ಮೋಟಾರ್ ಸೈಕಲ್ ಅಥವಾ ಸ್ಕೂಟಿ ಇತ್ತು ಅಂತಂದರೆ ಫಸ್ಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ವೆಹಿಕಲ್ ಇತ್ತು ಅಂತಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಹತ್ರ ಯಾವುದೇ ವೆಹಿಕಲ್ ಇಲ್ಲ ಅಂತಂದರೆ ಐ ಡೋಂಟ್ ಹ್ಯಾವ್ ವೆಹಿಕಲ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತ ಅಂದರೆ ಅವರು ರೆಂಟಲ್ ಕಂಪ್ನಿ ಏನಿರುತ್ತೋ ಅದಕ್ಕೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅವಾಗ ನೀವು ಕೂಡ ಫೋನ್ ಮಾಡ್ಬೋದು. ಆ ಥರನೂ ಕೂಡ ನಡೆಯುತ್ತೆ. ಅದರಿಂದಾಗಿ ನೀವು ಬೇಕು ಅಂತ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂತಂದಿಲ್ಲ, ಹತ್ರ ವೆಹಿಕಲ್ ಇಲ್ಲ ಅಂತಾನೆ ನೀವು ಸಬ್ಮಿಟ್ ಮಾಡಿ. ಇಷ್ಟೆಲ್ಲ ಆದ್ಮೇಲಿಂದ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಅಂತ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಐ ಹ್ಯಾವ್ ಆಧಾರ್ ಅಂತ ಇಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಐ ಡೋಂಟ್ ಹ್ಯಾವ್ ಆಧಾರ್ ಅದ್ರ ಮೇಲೆ ಮಾಡಬೇಡಿ. ಏನಕ್ಕೆ ಅಂದರೆ ಮುಂದೆ ಕೇಳುತ್ತೆ, ಅಂದರೆ ಸ್ವಲ್ಪ ಕೇಳೋದು ಅಷ್ಟೇ, ಆಮೇಲೆ ನೆಕ್ಸ್ಟ್ ಕೇಳುತ್ತೆ. ಅದರಿಂದಾಗಿ ಐ ಹ್ಯಾವ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ತೆಗಿಯೋಗೆ ಎಂಟರ್ ಯುವರ್ 12 ಡಿಜಿಟ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆಯಲ್ಲ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಆ ನಂಬರ್ನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತಲ್ಲ, ಅದಕ್ಕೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಿ. 6 ಡಿಜಿಟ್ OTP ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ನಿಮಗೆ ಇವಾಗ ಆಧಾರ್ ಕಾರ್ಡ್ ವೆರಿಫೈ ಆಯಿತು ಅಂತ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿತ್ತು ಅಂತಂದರೆ ಯಾವುದೇ ಆದಂಥ ತೊಂದರೆ ಇಲ್ಲ. ಇದಾಯಿತು ಅಂದರೆ ಆಲ್ಮೋಸ್ಟ್ ಆಲ್ ಅರ್ಧ ಕೆಲಸ ಆದಂಗೆ ನಮಗೆ. ಅದರಿಂದಾಗಿ ನೋಡಿ ಇವಾಗ ಆಧಾರ್ ವೆರಿಫೈಡ್ ಅಂತಲೂ ಕೂಡ ಇವಾಗ ನಮಗೆ ಬಂದಿದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ನೆಕ್ಸ್ಟ್ ಕೊಡ್ತಿದ್ದಂಗೆ ಇವಾಗ ಸೆಲ್ಫಿ ಕೊಡಬೇಕಾಗುತ್ತೆ. ನೋಡಿ ಇವಾಗ ಟೇಕ್ ಸೆಲ್ಫಿ ಅನ್ನೋದ್ರ ಮೇಲೆ ಕೊಡಬೇಕು. ಆಮೇಲೆ ಇಮೇಜ್ ಶುಡ್ ಬಿ ಕ್ಲಿಯರ್ ಅಂತ ಹೇಳ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದೆ ಅಂತ ಅಂದರೆ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತಲೂ ಕೂಡ ತೋರಿಸ್ತಾ ಇದೆ. ಇಲ್ಲಿ ವೇರ್ ಪ್ರಾಪರ್ ಕ್ಲಾತ್ಸ್ ಅಂತ ತೋರಿಸ್ತಾ ಇದೆ. ಕ್ಲಿಕ್ ವಿತೌಟ್ ಮಾಸ್ಕ್ ಆ್ಯಂಡ್ ಹೆಲ್ಮೆಟ್ ಅಂತ ಹೇಳ್ತಾ ಇದೆ. ಮಾಸ್ಕ್ ಹೆಲ್ಮೆಟ್ ಏನೋ ಹಾಕೊಂಡು ಕೊಡಬೇಡಿ, ಏನಕ್ಕೆ ಫೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳುತ್ತೆ. ಅದರಿಂದಾಗಿ ಇವಾಗ ಏನು ಮಾಡಬೇಕು ಅಂತಂದರೆ ನೀವು ಟೇಕ್ ಸೆಲ್ಫಿ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಟೇಕ್ ಸೆಲ್ಫಿ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದ ನಿಮಗೆ ಪರ್ಮಿಷನ್ ಕೇಳುತ್ತೆ ಮತ್ತೆ ಕೂಡ. ಅವಾಗ ವೈಲ್ ಯೂಸಿಂಗ್ ದ ಆ್ಯಪ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಈ ಥರ ಬರುತ್ತಲ್ಲ, ಈ ಥರ ಬಂದಂಥ ಸಮಯದಲ್ಲಿ ನೀವು ಫೋಟೋನ ಕ್ಲೀನಾಗಿ ಕೊಡಿ. ಅಂತ ಅಂದರೆ ಇವಾಗ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಐಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ, ಹೆಂಗೆ ಬೇಕು ಅಂತ ಕೊಟ್ಟಿರ್ತಾರೆ ಸೆಲ್ಫಿನ. ಆಮೇಲೆ ಏನು ಮಾಡ್ತಾರೆ ಅಂತ ಅಂದರೆ ಬ್ರೋ ನನ್ನ ಪ್ರೊಫೈಲ್ ಪಿಕ್ಚರ್ ಇದೆಯಲ್ಲ, ನನ್ನ ಪ್ರೊಫೈಲ್ ಪಿಕ್ಚರ್ ನಾನು ಇವಾಗ ಚೇಂಜ್ ಮಾಡಬೇಕು, ನನ್ನ ಪ್ರೊಫೈಲ್ ಡಿಪಿನ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಮೆಸೇಜ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಗೈಸ್ ನೀವೇನಾದ್ರು ಝೊಮ್ಯಾಟೋದಲ್ಲಿ ಒಂದು ಸಲ ನೀವೇನಾದ್ರು ಸೆಲ್ಫಿ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದೇ ನಿಮ್ಮ ಪರ್ಮನೆಂಟ್ ಐಡಿ. ಅದು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೊಫೈಲ್ ಫೋಟೋನ ಚೇಂಜ್ ಮಾಡೋಕ್ಕಾಗಲ್ಲ. ಅದರಿಂದಾಗಿ ದಯವಿಟ್ಟು ನೀವು ಕೊಡಬೇಕಾದ್ರೆ ನೀಟಾಗಿ ಕ್ಲೀನಾಗಿ ತಲೆ ವಾಚ್ಕೊಂಡೇ ಆಗಲಿ ಏನೇ ಹೋಗಲಿ ಕೊಡಬೇಕಾದ್ರೆ ನೀವು ನೀಟಾಗಿ ಕ್ಲೀನಾಗಿ ಕೊಟ್ಬಿಡಿ. ಆಮೇಲೆ ಪದೇ ಚೇಂಜ್ ಮಾಡೋಕ್ಕಲ್ಲ. ನೀವು ಯಾವ ರೀತಿ ಕೊಡಬೇಕು ಅಂದ್ಕೊಂಡಿದ್ರೆ ಆ ರೀತಿಯಲ್ಲಿ ಕೊಡಿ. ಅಂದರೆ ಈಗ ಕೊಟ್ಟಿರ್ತಾರೆ, ಆಮೇಲೆ ನಾನು ಚೇಂಜ್ ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಚೇಂಜ್ ಆಗಲ್ಲ, 100% ಚೇಂಜ್ ಆಗಲ್ಲ. ಅದರಿಂದಾಗಿ ದಯವಿಟ್ಟು ಸೆಲ್ಫಿನ ಕೊಡ್ಬೇಕಾದ್ರೆ ಈ ಥರ ನೀಟಾಗಿ ಕ್ಲೀನಾಗಿ ಕೊಡಿ. ಅದಾದ್ಮೇಲೆ ನೀವು ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡ್ಬೇಕಾದ್ರೆ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಬೇಕು ಅಂತಂದರೆ ನೀವು ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ ಅಂತಂದರೆ ಬ್ಯಾಕ್ ಕ್ಯಾಮ್ರಾದಲ್ಲೇ ನೀವು ಫೋಟೋನು ಕೂಡ ಸಬ್ಮಿಟ್ ಮಾಡ್ಬೋದು. ನೋಡಿ ಇವಾಗ ಸದ್ಯಕ್ಕೆ ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಈಗ ವೆರಿಫೈಯಿಂಗ್ ಫೋಟೋ ಅಂತಲೂ ಕೂಡ ಬರ್ತಾ ಇದೆ. ನೋಡಿ ಇವಾಗ ಸೆಲ್ಫಿ ಸಬ್ಮಿಟೆಡ್ ಅಂತಲೂ ಕೂಡ ಇವಾಗ ಬಂತು. ಅಂತ ಅಂದರೆ ನಮ್ಮದು ಸೆಲ್ಫಿ ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಇವಾಗ ನೀವು ನೆಕ್ಸ್ಟ್ ಅನ್ನೋದ್ರ ಮೇಲೆ ಇವಾಗ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿದ್ಮೇಲೆ ಝೊಮ್ಯಾಟೊ ಬ್ಯಾಗು ಆಮೇಲೆ ಆಫರ್ ಇನ್ಸೆಂಟಿವ್ ಇದೆಲ್ಲ ತೋರಿಸಿದೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅದಾದಮೇಲೆ ಇವಾಗ ನೀವು ನಿಮ್ಮ ಪೇಯಿಂಗ್ ರಿಜಿಸ್ಟ್ರೇಷನ್ ಫೀನ ನೀವು ಕೊಡಬೇಕಾಗಿರುತ್ತೆ. ಅಂದರೆ ಎಷ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ಈಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಪೇ ಒನ್ ಟೈಮು ₹1080 ಕೇಳ್ತಾ ಇದೆ ಅಂತ ನೀವು ಒಂದೇ ಸಲ ಕಟ್ತೀನಿ ಅಂತ ಅಂದರೆ ₹1080 ಕೇಳ್ತಾ ಇದೆ. ಅಕಸ್ಮಾತ್ ಇಲ್ಲ ನಾನು ಒಂದೇ ಸಲ ಕಟ್ಟಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀನಿ, ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡಿಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂತಂದರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು. ಅಂದರೆ ನಿಮ್ಮ ಹತ್ರ ದುಡ್ಡಿತ್ತು ಅಂತ ಅಂದರೆ ಎಷ್ಟು ಒಂದು ₹600 ಚಿಲ್ಲರೆ ಏನೋ ಇಲ್ಲಿ ಸೇವ್ ಆಗುತ್ತೆ. ₹600 ದುಡಿಬೇಕು ಅಂತಂದ್ರೂ ಕೂಡ ಕಷ್ಟ ಇರುತ್ತೆ. ಬಟ್ ಇನ್ನೊಂದು ಮೇನ್ ಪ್ರಾಬ್ಲಮ್ಗಳಿದೆ. ಏನು ಪ್ರಾಬ್ಲಮ್ ಅಂತ ಅಂದರೆ
ನಾವ್ ಇಲ್ಲಿ ಪೇ ಮಾಡಿದ್ರು ಕೂಡ ನಮ್ಮ ಆಧಾರ್ ಕಾರ್ಡ್ ಏನಾದ್ರು ಕರೆಕ್ಟಾಗಿ ವೆರಿಫೈ ಆಗಿಲ್ಲ ಅಂತಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ. ಅಂದ್ರೆ ಇವಾಗ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಹೋಗ್ಬೇಕು, ಅಲ್ಲಿ ತೊಂದರೆ ಆಗುತ್ತೆ. ಅದರಿಂದಾಗಿ ಸ್ವಲ್ಪ ಅಮೌಂಟ್ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂತಂದ್ರೆ 49 ರುಪೀಸ್ ಇದೆಯಲ್ಲ, ಸದ್ಯಕ್ಕೆ 49 ರುಪೀಸ್ ನಾನು ಪೇ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ ನಾನು ಒಟ್ಟಿಗೆ ಕಟ್ಬಿಡ್ತೀನಿ, ನನ್ನ ಹತ್ರ ದುಡ್ಡಿದೆ ಅನ್ನೋರಾದ್ರೆ ಅದನ್ನ ಕಟ್ಬಿಡಿ. ಇಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲೇ ಕಟ್ತೀನಿ ಅನ್ನೋಗಿದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಈಗ 49 ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವೀಕ್ಲಿ ಒಂದೇ ಸಲ ಕಟ್ಟಾಗಲ್ಲ, ವೀಕ್ಲಿ 500 600 ಈ ತರ ಕಟ್ ಮಾಡ್ಕೊಂತಾನೆ. ಈಗ ನೋಡಿ ಸದ್ಯಕ್ಕೆ ನಾನು ಇವಾಗ 49 ಅಂದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಪೇ 49 ಸ್ಟಾರ್ಟ್ ವರ್ಕಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾನು ಇವಾಗ ಪ್ರೆಸ್ ಮಾಡ್ತೀನಿ. ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ 49 ರೂಪಾಯಿ ನಾವು ಪೇ ಮಾಡ್ಬೇಕಾಗುತ್ತೆ. ಅದರಿಂದಾಗಿ ನೀವು ನಿಮ್ಮ ಫೋನ್ ಪೇ ಇರುತ್ತಲ್ಲ, ನಿಮ್ಮ ಫೋನ್ ಪೇಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇಲಿ ಸೆಲೆಕ್ಟ್ ಮಾಡಿ. ಈಗ ಸದ್ಯಕ್ಕೆ ಇವಾಗ ನಾನು 49 ರೂಪಾಯಿ ಕೂಡ ಇವಾಗ ಪೇಮೆಂಟ್ ನ ಕಂಪ್ಲೀಟ್ ಮಾಡಿದೆ. ನೋಡಿ ಇವಾಗ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಕೂಡ ಬಂದಿದೆ. ಇವಾಗ ನಾನು ನೆಕ್ಸ್ಟ್ ಅನ್ನೋದ್ರ ಮೇಲೆ ಇವಾಗ ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೀವು ಮೊದಲನೇದಾಗಿ ನೀವು ಕರೆಕ್ಟ್ ಆಗಿ ನೋಡ್ಕೊಬೇಕಾಗಿದೆ. ಇದು ಏನಕ್ಕೆ ಅಂತ ಅಂದ್ರೆ ನೀವು ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಬೇರೆ ಇದೆ ಅಂತಂದ್ರೆ ಇಷ್ಟೊತ್ತರೆಗೂ ನಾವೇನ್ ಇವಾಗ ಮಾಡೋದು ಅದೆಲ್ಲ ಬರೀ ID ಕ್ರಿಯೇಟ್ ಮಾಡ್ಕೊಳಕ್ ಅಷ್ಟೇ. ಇದ್ರಲ್ಲಿ ನಾವು ಕೆಲಸ ಮಾಡಲ್ಲ. ಅಂತಂದ್ರೆ ವೈಟ್ ಕಲರ್ ಅಲ್ಲಿ ಏನ್ ಅಪ್ಲಿಕೇಶನ್ ಇದೆಯೋ ಅದರಲ್ಲಿ ನಾವು ಕೆಲಸ ಮಾಡಲ್ಲ. ಅದರಿಂದ ಇವಾಗ ರೆಡ್ ಕಲರ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ನೋಡಿ ಝೊಮ್ಯಾಟೊ ಡೆಲಿವರಿ ಅಂತ ಇದೆಯಲ್ಲ, ಅದ್ರಲ್ಲಿ ನಾವು ಕೆಲಸ ಮಾಡೋದು. ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಅಲ್ಲಿ ನಾವು ಕೆಲಸ ಮಾಡಲ್ಲ. ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಡೌನ್ಲೋಡ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಅವಾಗ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗ್ತಿದ್ದಂಗೆ ಅಪ್ಲಿಕೇಶನ್ ಇಷ್ಟ ಆಯ್ತು ಅಂತ ಕೇಳುತ್ತೆ. ಬೇಕು ಅಂದ್ರೆ ರೇಟಿಂಗ್ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ಆಮೇಲೆ ಇನ್ಸ್ಟಾಲ್ ಡೆಲಿವರಿ ಆಪ್ ಅಂತಾನು ಕೂಡ ಅಲ್ಲಿ ತೋರಿಸ್ತಾ ಇದೆ. ಅಂತಂದ್ರೆ ಓಪನ್ ಫೈಲ್ ಬೈ ಗೂಗಲ್, ಓಪನ್ ಫೈಲ್ ವಿತ್ ಝೊಮ್ಯಾಟೊ ಲೋಗೋ, ಗಿವ್ ಪರ್ಮಿಷನ್ ಅಂಡ್ ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಅವನೇ ತೋರಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಇನ್ಸ್ಟಾಲ್ ಆಪ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ಫೈಲ್ ಮ್ಯಾನೇಜರ್ ಹತ್ರ ಬರುತ್ತೆ. ಫೈಲ್ ಮ್ಯಾನೇಜರ್ ಹತ್ರನೂ ಕೂಡ ಇವಾಗ ಜಸ್ಟ್ ಒಂದ್ಸಲ ಅಡ್ವೈಸ್ ಯಾವ್ದಾರು ಕೊಡಿ. ಆಮೇಲೆ ನೆಕ್ಸ್ಟ್ ಬಂದು ಇವಾಗ ನೋಡಿ ಇವಾಗ ಅಗ್ರಿ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಅಗ್ರಿ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಅಪ್ಲಿಕೇಶನ್ ಫೈಲ್ ಅಲ್ಲಿ ಬಂದಿರುತ್ತೆ. ಡೌನ್ಲೋಡ್ ಅಲ್ಲಿ ನಮ್ಮ ಅಪ್ಲಿಕೇಶನ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ನೋಡಿ ಇವಾಗ ಸೆಟ್ಟಿಂಗ್ಸ್ ಕೇಳುತ್ತೆ. ಸೆಟ್ಟಿಂಗ್ಸ್ ಅಲ್ಲಿ ಇವಾಗ ನಾವೇನ್ ಮಾಡ್ಬೇಕು ಅಂತ ಅಲೋ ಕೊಟ್ಬಿಟ್ಟು ನೋಡಿ ಇವಾಗ ಇನ್ಸ್ಟಾಲ್ ಕೂಡ ಆಯ್ತು. ಅಲೋ ಅನ್ನೋನ್ ಆ್ಯಪ್ ಟು ಬಿ ಇನ್ಸ್ಟಾಲ್ಡ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಅದೇ ರೀತಿಯಲ್ಲಿ ಅದನ್ನ ಪ್ರೆಸ್ ಮಾಡ್ಬಿಟ್ಟು ಈ ಝೊಮ್ಯಾಟೊ ಪಾರ್ಟ್ನರ್ ಅಪ್ಲಿಕೇಶನ್ ಅಂದ್ರೆ ಝೊಮ್ಯಾಟೊ ಡೆಲಿವರಿ ಅಪ್ಲಿಕೇಶನ್ ಇದೆಯಾ ಅದನ್ನ ಇವಾಗ ಸದ್ಯಕ್ಕೆ ನಾನು ಇನ್ಸ್ಟಾಲ್ ಕೂಡ ಮಾಡಿದೆ. ನೋಡಿ ಇನ್ಸ್ಟಾಲ್ ಆದ್ಮೇಲೆ ಓಪನ್ ಅಂತ ಕೇಳ್ತಾ ಇದೆ. ನೋಡಿ ಅದನ್ನು ಓಪನ್ ಮಾಡ್ತಿದ್ದಂಗೆ ಅದು ಪರ್ಮಿಷನ್ ಕೇಳಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟೊತ್ತರೆಗೂ ಅದೇ ಕೇಳ್ತು. ಆಮೇಲೆ ಇದು ಕೂಡ ಎಲ್ಲ ಪ್ರತಿಯೊಂದು ಕೂಡ ಪರ್ಮಿಷನ್ ಕೇಳುತ್ತೆ. ನೋಡಿ ಪಿಕ್ಚರ್ ಅಂಡ್ ರೆಕಾರ್ಡ್ ವಿಡಿಯೋಸ್ ಅಂತ ಕೇಳ್ತಾ ಇದೆ. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ, ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ, ಲೊಕೇಶನ್ಗೂ ಕೂಡ, ಆಡಿಯೋಗೂ ಕೂಡ ವೈಲ್ ಯೂಸಿಂಗ್ ದ ಆ್ಯಪ್ ಕೊಡಿ. ಆಮೇಲೆ ಫಿಸಿಕಲ್ ಆಕ್ಟಿವಿಟಿಗೂ ಕೂಡ ಅಲೋ ಕೊಡಿ. ಆಮೇಲೆ ಮ್ಯಾನೇಜ್ ಫೋನ್ ಕಾಲ್ಸ್ ಅದಕ್ಕೂ ಕೂಡ ಅಲೋ ಕೊಡಿ. ಆಮೇಲೆ ಫೋಟೋಸ್ ಅಂಡ್ ವಿಡಿಯೋಸ್ ಆನ್ ದಿಸ್ ಡಿವೈಸ್ ಅದಕ್ಕೂ ಕೂಡ ಆಲ್ ಕೊಟ್ಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಲೊಕೇಶನ್ ಆಕ್ಸೆಸ್ ಫಾರ್ ದಿಸ್ ಆ್ಯಪ್ ಅಂತ ಹೇಳಿದ್ಯಲ್ಲ, ಅದಕ್ಕೆ ಅಲೋ ಆಲ್ ದ ಟೈಮ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿಮಗೆ ಇವಾಗ ಲ್ಯಾಂಗ್ವೇಜ್ನ ಕೇಳುತ್ತೆ. ಲ್ಯಾಂಗ್ವೇಜ್ನ ಕೇಳ್ತಿದ್ದಂಗೆ ನೀವು ಏನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತ ಅಂದರೆ ಮುಂಚೆ ಅಪ್ಲಿಕೇಶನ್ ಇತ್ತಲ್ಲ ವೈಟ್ ಕಲರ್ ಅಪ್ಲಿಕೇಶನ್, ಅದರ ಅವಶ್ಯಕತೆ ನಮ್ಗೆ ಇವಾಗ ಇಲ್ಲ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ID ಕ್ರಿಯೇಟ್ ಮಾಡ್ಕೊಂಡು ನಾವು ಅದರ ಅವಶ್ಯಕತೆ ಏನು ಇರಲ್ಲ. ನಮ್ಗೆ ಅದು ಯೂಸೇ ಆಗಲ್ಲ. ಅದು ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಕೊಟ್ಟಿರೋದು ಅದು. ಇವಾಗ ಏನು ಮಾಡಬೇಕು ನೀವು ಅಂತಂದರೆ ಆ ಅಪ್ಲಿಕೇಶನ್ ಏನಿದೆಯೋ ಆ ಅಪ್ಲಿಕೇಶನ್ನ ಡಿಲೀಟ್ ಮಾಡಿಬಿಡಿ. ನೋಡಿ ಇವಾಗ ಅದನ್ನು ಕೂಡ ಇವಾಗ ನಾನು ಡಿಲೀಟ್ ಮೇಲೆ ಪ್ರೆಸ್ ಮಾಡ್ತೀನಿ. ಡಿಲೀಟ್ ಮೇಲೆ ಪ್ರೆಸ್ ಮಾಡ್ತಿರಂಗೆ ನೋಡಿ ಅನ್ಇನ್ಸ್ಟಾಲ್ ಅಂತ ಹೇಳ್ಬಿಟ್ಟು ಇವಾಗ ಕೇಳ್ತಾ ಇದೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಅಪ್ಲಿಕೇಶನ್ ಅದನ್ನು ಅನ್ಇನ್ಸ್ಟಾಲ್ ಕೂಡ ನಾನು ಮಾಡಾಕ್ತೀನಿ. ಅನ್ಇನ್ಸ್ಟಾಲ್ ಮಾಡಾದ್ಮೇಲೆ ಇವಾಗ ಮತ್ತೆ ಈ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನೋಡಿ ಓಪನ್ ಮಾಡ್ತಿದ್ದಂಗೆ ಏನು ಕೇಳುತ್ತೆ ಅಂತ ಅಂದರೆ ಲ್ಯಾಂಗ್ವೇಜ್ ಅವಾಗಲೇ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಕೇಳುತ್ತೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಅವಾಗಲೇ ಅದ್ರಲ್ಲಿ ಕೊಟ್ಟಿದ್ರಲ್ಲ ಅಪ್ಲಿಕೇಶನಲ್ಲಿ ಅದೇ ಮೊಬೈಲ್ ನಂಬರ್ ಹಾಕಬೇಕು. ತಿರ್ಗಿ ಇಲ್ಲಿ ಚೇಂಜ್ ಮಾಡೋಕ್ಕಲ್ಲ. ಅದೇ ನಂಬರ್ ಎಂಟರ್ ಮಾಡಿಬಿಟ್ಟು ಏನೋ ಬ್ಯಾಕ್ಗ್ರೌಂಡಲ್ಲಿ ಏನೋ ಪರ್ಮಿಷನ್ ಕೇಳ್ತಾ ಇದೆ ಅದನ್ನು ಕೂಡ ಸೆಟ್ ನಾವು ಅಂತ ಕೊಡಿ. ಅಲೋ ಬ್ಯಾಕ್ಗ್ರೌಂಡ್ ಯೂಸೇಜ್ ಅದನ್ನು ಕೂಡ ಏನೇನು ಪರ್ಮಿಷನ್ ಕೇಳ್ತಾ ಎಲ್ಲ ಕೊಡಲೇಬೇಕು ಗೈಸ್. ಇಲ್ಲ ಅಂತಂದರೆ ID ಕ್ರಿಯೇಟ್ ಆಗಲ್ಲ. ನೋಡಿ ಅಲೋ ಬ್ಯಾಕ್ಗ್ರೌಂಡ್ ಯೂಸೇಜ್ ಅದು ಕೂಡ ಕೊಡಿ. ಅದು ಕೊಡ್ತಿದ್ದಂಗೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಈಗ ಇಲ್ಲಿ ಬರುತ್ತೆ. ನೋಡಿ ಇವಾಗ ನಿಮ್ಮ ಮೊಬೈಲ್ ನಂಬರ್ ಕೂಡ ಇಲ್ಲಿ ಎಂಟರ್ ಮಾಡ್ಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ. ಕಂಟಿನ್ಯೂ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ಈ ರೀತಿ ಬರುತ್ತೆ. ಅಂದರೆ ನಿಮ್ಮ ID ಆಲ್ಮೋಸ್ಟ್ ಎಲ್ಲ ಆಕ್ಟಿವೇಟ್ ಆಗೋಗಿರುತ್ತೆ. ಒಂದು 90% ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೀವು ನಿಮ್ಮ ನಾಮಿನಿನ ಆ್ಯಡ್ ಮಾಡಬೇಕಾಗಿರುತ್ತೆ. ಅಂತಂದರೆ ಇನ್ಶೂರೆನ್ಸ್ ಬರಬೇಕಲ್ಲ. ಅಂತಂದರೆ ನೀವೇನಾದ್ರು ಝೊಮ್ಯಾಟೊ ಡ್ಯೂಟಿ ಮಾಡಬೇಕಾದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವ್ರಿಗೆ ಇನ್ಶೂರೆನ್ಸ್ ಬರಬೇಕು ಅಂತಂದರೆ ನಿಮ್ಮ ಮನೆಯವ್ರಿಗೆ ಯಾರಿಗೆ ಬರಬೇಕು, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೆಯವರು, ನಿಮ್ಮ ಮಿಸ್ಸಸ್ಸು ಯಾರಿಗೆ ಬೇಕಾದ್ರೂ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅವ್ರಿಗೆ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಅದರಿಂದಾಗಿ ನೀವೇನು ಮಾಡಿ ಅಂತ ಅಂದರೆ ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಆ್ಯಡ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ನೀವು ಪ್ರೆಸ್ ಮಾಡಿ. ಆ್ಯಡ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡ್ತಿದ್ದಂಗೆ ನಾಮಿನಿ ನೇಮು, ನಾಮಿನಿ ರಿಲೇಷನ್ಶಿಪ್ಪು, ನಾಮಿನಿ ಡೇಟ್ ಆಫ್ ಬರ್ತು, ನಾಮಿನಿ ಮೊಬೈಲ್ ನಂಬರು, ಆಮೇಲೆ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಹಾಕಿ. ಅಂತಂದರೆ ನಿಮ್ಮ ಮನೆಗೆ ಯಾರಿಗಾನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಎಮರ್ಜೆನ್ಸಿ ನಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಇಷ್ಟೆಲ್ಲ ಆದಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು. ಅಂತ ಅಂದರೆ ಟ್ರೈನಿಂಗ್ಗೆ ತಲೆನೋವು ಇಲ್ಲಿ. ಏನಕ್ಕೆ ಅಂತ ಅಂದರೆ ಪ್ರತಿಯೊಂದು ವಿಡಿಯೋನ ನಾವು ಫುಲ್ ನೋಡಬೇಕಾಗುತ್ತೆ. ಜೊತೆಯಲ್ಲಿ ಅವ್ರು ಕೇಳುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡಲೇಬೇಕಾಗುತ್ತೆ. ಅದರಿಂದಾಗಿ ತುಂಬ ಅಂದರೆ ತುಂಬ ಲೆಂತ್ ಇದೆ ಇದು ಅಂತ ಅಂದರೆ ಟ್ರೈನಿಂಗು.
ಅದರಿಂದಾಗಿ ಟ್ರೈನಿಂಗ್ ನಾನು ಇಲ್ಲಿ ತೋರ್ಸಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ತುಂಬಾ ಲೆಂತ್ ಇದೆ. ಆ ವಿಡಿಯೋನೆಲ್ಲ ನೀವು ನೋಡ್ಲೇಬೇಕಾಗಿರುತ್ತೆ. ಆ ವಿಡಿಯೋನೆಲ್ಲ ನೋಡಿ ಲಾಸ್ಟಲ್ಲಿ ಕ್ವಶನ್ಗಳು ಕೇಳ್ತಾನೆ. ಆ ಕ್ವಶನ್ಗೆಲ್ಲ ನೀವು ಆನ್ಸರ್ ಮಾಡ್ಬೇಕಾಗಿರುತ್ತೆ. ಅಂತಂದ್ರೆ ವಿಡಿಯೋ ನೋಡಿ ಏನಕ್ಕೆ ಅಂತಂದ್ರೆ ಯೂಸ್ಫುಲ್ ಆಗಿರುತ್ತೆ. ಅಂತಂದ್ರೆ ನಾವು ಝೊಮ್ಯಾಟೊ ಡೆಲಿವರಿ ಜಾಬ್ ಸೇರ್ಕೊಂಡ ಮೇಲಿಂದ ಏನೆಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ವಿಡಿಯೋದಲ್ಲಿ. ಅಂತಂದ್ರೆ ಫುಲ್ ಟ್ರೈನಿಂಗ್ ಅಂತ ಅನ್ಕೊಬೋದು ನೀವು. ಝೊಮ್ಯಾಟೊದಲ್ಲಿ ಯಾವ ರೀತಿ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಕ್ಲೀನ್ ಆಗಿ ಟ್ರೈನಿಂಗ್ ನ ತಿಳಿಸ್ಕೊಡ್ತಾರೆ. ಆ ಟ್ರೈನಿಂಗ್ ನ ಕಂಪ್ಲೀಟ್ ಆಗಿ ನೀವು ನೋಡಿ ಆಮೇಲೆ ಕ್ವಶನ್ಗಳು ಕೇಳ್ತಾರೆ. ಆ ಕ್ವಶನ್ಗೂ ಕೂಡ ನೀವು ಆನ್ಸರ್ ಮಾಡಿ ನೋಡಿ. ಇವಾಗ ಸದ್ಯಕ್ಕೆ ನಾನು ಅದನ್ನ ಸ್ಕಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಗ್ರೇಟ್ ಜಾಬ್ ವಿಡಿಯೋ ಕಂಪ್ಲೀಟೆಡ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಸೊ ಗ್ರೇಟ್ ಜಾಬ್ ವಿಡಿಯೋ ಕಂಪ್ಲೀಟೆಡ್ ಅಂತ ಬರ್ತಿದ್ದಂಗೆ ನಾನು ಇವಾಗ ಓಕೆ ಅನ್ನೋದ್ರ ಮೇಲೆ ನಾನು ಪ್ರೆಸ್ ಮಾಡ್ತೀನಿ. ಅಂತ ಅಂದ್ರೆ ನೀವು ವಿಡಿಯೋ ನೋಡಿದ್ರ ಅಂತ ಹೇಳ್ಬಿಟ್ಟು ಯಾವ್ದು ಕೂಡ ತಿಳಿಸುತ್ತೆ. ಆಮೇಲೆ ನೆಕ್ಸ್ಟ್ ಪರ್ಮಿಷನ್ ರಿಕ್ವೈರ್ಡ್. ಎಷ್ಟು ಪರ್ಮಿಷನ್ ಕೇಳ್ತಾವಪ್ಪ ಇವು ಡೆಲಿವರಿ ಜಾಬಲ್ಲಿ, ಅಪ್ಪ ಕೊಟ್ಟು ಸಾಕಾಗುತ್ತೆ ನೋಡಿ. ಇವಾಗ ಇದನ್ನು ಕೂಡ ಕೊಟ್ಟು ಸೆಟ್ಟಿಂಗ್ಸ್ ಕೊಟ್ಬಿಟ್ಟು ಅಲ್ಲ ಡಿಸ್ಪ್ಲೇ ಅವ್ರದ್ದು ಆ್ಯಪ್ ಅನ್ನೋದ್ರ ಮೇಲೆ ಕೂಡ ಪ್ರೆಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ನೋಡಿ ಇವಾಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಅಂದರೆ ಅಗ್ರಿಮೆಂಟಿಗೆ ನೀವು ಸೈನ್ ಮಾಡಬೇಕಾಗುತ್ತೆ. ಅಲ್ಲ ಅಕ್ಸಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿಮೆಂಟ್ಗೂ ಕೂಡ ನೀವು ಕಂಡೀಷನ್ಗೂ ಕೂಡ ರೈಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟೆಲ್ಲ ಆಗ್ತಿದ್ದಂಗೆ ನಿಮ್ಮ ಐ ಡಿ ಇವಾಗ ಓಪನ್ ಆಯಿತು. ಅಂದರೆ ಇಷ್ಟು ಬರ್ತಿದ್ದಂಗೆ ನಿಮ್ಮ ಐ ಡಿಲಿ ಓಪನ್ ಆಗೋಗುತ್ತೆ ನಿಮಗೆ. ನೋಡಿ ಆರಾಮಾಗಿ ಈಸಿಯಾಗಿ ನೀವು ಐ ಡಿನ ಕ್ರಿಯೇಟ್ ಮಾಡ್ಕೊಬೋದು. ಜೊತೆಯಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಈಗ ಸದ್ಯಕ್ಕೆ ಇಷ್ಟ ಆದ್ಮೇಲೆ ನಾನು ಬ್ಯಾಂಕಿಂದೆಲ್ಲ ನಾನು ನಿಮಗೆ ಇನ್ನೊಂದ್ಸಲ ಯಾವಾಗಾದ್ರು ತಿಳಿಸ್ಕೊಡ್ತೀನಿ ಗೈಸ್. ಅಂತ ಅಂದರೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ನಿಮಗೆ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆಯಲ್ಲ. ಆ ಸಬ್ಮಿಟ್ ಅನ್ನೋದ್ರ ಮೇಲೆ ಪ್ರೆಸ್ ಮಾಡಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ IFSC ಕೋಡು ಆಮೇಲೆ ನಿಮ್ಮದು ಬ್ಯಾಂಕಿಂದ ಇರುತ್ತಲ್ಲ ಅದನ್ನು ನೀವು ಪ್ರೆಸ್ ಮಾಡಿ. ಆಮೇಲೆ ಪಕ್ಕದಲ್ಲಿ ನಿಮ್ಮದು ಬೇರೆ ಇನ್ನೊಂದು ಬ್ಯಾಗು ಮತ್ತು ಇದು ಬರುತ್ತಲ್ಲ, ಬ್ಯಾಗ್ ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಕೂಡ ಕೇಳುತ್ತೆ ಅದು ಕೂಡ ನೀವು ಎಲ್ಲಿ ಮನೇಲಿ ಇರ್ತೀರಾ ಆ ಮನೆ ಅಡ್ರೆಸ್ನ ನೀವು ಅಂದರೆ ನೀವು ಲೈವ್ ಆಗಿ ಇವಾಗ ಎಲ್ಲಿರ್ತೀರಾ ಅದನ್ನು ನೀವು ಕೊಡಿ. ಅದನ್ನು ಕೊಟ್ಟಿರೋದ್ರಿಂದ ನಿಮಗೆ ಬ್ಯಾಗು ಟಿ ಶರ್ಟ್ ಆರಾಮಾಗಿ ಈಸಿಯಾಗಿ ಮನೆಗೆ ಬರುತ್ತೆ. ಇಲ್ಲ ಅಂತ ಅಂದರೆ ನಾನು ಕೆಲಸ ಮಾಡೋ ಅಡ್ರೆಸ್ಸಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕೊಡ್ಬೇಡ್ರಿ, ನಿಮ್ಮ ಮನೆಗೆ ಕೊಡಿ. ಏನಕ್ಕೆ ಅಂತ ನಿಮ್ಮ ಮನೆಗೆ ಟಿ ಶರ್ಟ್ ಬ್ಯಾಗ್ ಎರಡನ್ನೂ ಕೂಡ ತಂದು ಕೊಡ್ತಾರೆ. ಅಂದರೆ ಮೇಲೆ ನೋಟಿಫಿಕೇಶನ್ ಬರಲ್ಲ, ಎರಡು ಕೂಡ ಬರ್ತಾ ಇರುತ್ತೆ. ಅಂತ ಅಂದರೆ ಇವಾಗ ಬ್ಯಾಂಕಿಂದ ಮತ್ತು ಬ್ಯಾಗಿಂದ ಎರಡು ಕೂಡ ಬರುತ್ತೆ. ಎರಡು ಕೂಡ ನೀವು ಫಿಲ್ ಮಾಡಿಬಿಟ್ಟು ನಿಮ್ಮ ಟಿ ಶರ್ಟ್ ಬ್ಯಾಗ್ ಕೂಡ ನೀವು ತರಿಸ್ಕೊಳ್ಳಿ. ಸೊ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.